ನಮ್ಮಪ್ಪ ನನ್ನ ತಮ್ಮ ನನ್ನ ಜೊತೆನೆ ಈ ಮನೇಲೇ ಇದ್ದಾರೆ ಅಂತ. ಕೊನೆವರೆಗೂ ನಿನ್ನ ಜೊತೆನೆ ಇರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಪ್ಪ. ದಯವಿಟ್ಟು ಈ ಮನೆಯಿಂದ ಹೊರಗೆ ಹೋಗೋ ನಿರ್ಧಾರನ ತೆಗೆದುಹಾಕ್ಬಿಡಪ್ಪ. ಅತ್ತೆ ಮನೆ ಹೇಳಿದ್ರಲ್ವಾ ನೀನು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಅಂತ. ನೀನು ಈ ಮನೆ ಬಿಟ್ಟು ಹೋದ್ರೆ ಖುಷಿಯಾಗಿರ್ತೀಯ ಹೇಳು? ನಿನಗೂ ವಯಸ್ಸಾಗ್ತಾ ಬಂತಪ್ಪ. ನೀನು ಆರೋಗ್ಯದ ಕಡೆ ಗಮನ ಕೊಡು. ಇಷ್ಟು ವರ್ಷ ನನ್ನನ್ನು ಗಣಿನ ಸಾಕಿದ್ಯಾ, ಈಗ ನಿನ್ನ ಸೇವೆ ಮಾಡೋ ಭಾಗ್ಯ ನನಗೆ ಕೊಡಪ್ಪ. ಮದುವೆ ಆದಮೇಲೆ ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮನೆ ಸೇರ್ತಾರೆ. ಆಮೇಲೆ ಅವ್ರದ್ದೇ ಆದ ಜೀವನನ ಕಟ್ಕೋತಾರೆ. ಅಪ್ಪ ಅಮ್ಮನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ತುಂಬ ಅಪರೂಪ ಆಗೋಗುತ್ತೆ. ವಾಸ್ತವನೇ ಹೀಗಿರೋವಾಗ ನೀನು ಗಣಿ ನನ್ನ ಜೊತೆನೆ ಇದೇ ಮನೇಲಿದ್ದೀರಾ. ಇಂಥ ಅದೃಷ್ಟ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಅಪ್ಪ, ಆದರೆ ನನಗೆ ಸಿಕ್ಕಿದೆ. ದಿನ ನಿನ್ನ ಮುಖ ನೋಡಿಕೊಂಡು ನಿನ್ನ ಜೊತೆ ಮಾತಾಡಿಕೊಂಡು ನಿನ್ನ ಸೇವೆ ಮಾಡಿಕೊಂಡು ನಾನು ಖುಷಿಯಾಗಿದ್ದೀನಪ್ಪ. ನೀನು ಖುಷಿಯಾಗಿದ್ದೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ನೀನು ಈ ಮನೇಲಿರೋದು ಅತ್ತೆಮ್ಮನ ಮೇಲಿರೋ ಗೌರವದ ಜೊತೆಗೆ ಮಗು ಮೇಲಿರೋ ಪ್ರೀತಿಗೆ ತಾನೆ. ಮಗುಗೋಸ್ಕರ ನಾವೆಲ್ಲರೂ ಇರೋಷ್ಟು ದಿನ ಒಟ್ಟಿಗೆ ಇದ್ಬಿಡೋಣಪ್ಪ. ಯಾ ಶ್ಯೂರ್ ಹಾಂ, ಈಗಷ್ಟೇ ಮನೆಗೆ ಬಂದೆ, ಈಗ ಹೊರಡ್ತೀನಿ. ಥ್ಯಾಂಕ್ ಯು. ಪುಟಾಣಿ, ಚಿಕ್ಕಮ್ಮ ಚಿಕ್ಕಮ್ಮ, ಏನಾಯ್ತಮ್ಮ? ಚಿಕ್ಕಮ್ಮ ಏನಿದೆಲ್ಲ? ಇವ್ಳ ಕೈಲಿ ಇದನ್ನು ಕೊಡಬೇಡಿ ಅಂತ ಹೇಳಿದ್ದೆ ತಾನೆ, ಆದ್ರೂ ಯಾಕೆ ಕೊಟ್ರಿ? ಅಯ್ಯೋ, ನಾನು ಕೊಟ್ಟಿಲ್ಲಮ್ಮ. ಅದು ನಾನು ಅಲ್ಲಿ ಒಳಗಡೆ ಇದ್ದೆ. ಅವಳು ಯಾವಾಗ ತಗೊಂಡು ಅಂತಾನೆ ಗೊತ್ತಿಲ್ಲ. ಪುಟಾಣಿ, ನಿನಗೆ ಎಷ್ಟು ಸರಿ ಹೇಳಿದ್ದೀನಿ ಬೇರೆಯವ್ರ ವಸ್ತುನ ಮುಟ್ಟಬಾರ್ದು ಅಂತ. ಇದು ನಿನಗಲ್ಲ, ನಮ್ಮ ಆಫೀಸ್ ಸ್ಟಾಫ್ ಮಗಳದು ಬರ್ಡೇ ಇದೆ ಇವತ್ತು, ಅವರಿಗೆ ಅಂತ ತರಿಸಿರೋದು ನಾನು. ಬಿಡು ಇದನ್ನ. ನಂಗೆ ಬೇಕು. ಮಾತಾಡ್ಬೇಡ. ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ ಬೇರೆಯವ್ರ ವಸ್ತುನ ಮುಟ್ಟಬಾರ್ದು ಅಂತ. ಕೊಡಿಲಿ. ಬರ್ತಾ ನಿಮ್ಗೆ ಮುದ್ದು ಜಾಸ್ತಿ ಆಗಿದೆ, ಅದಕ್ಕೆ ಯಾರ ಮಾತನ್ನು ಕೇಳಲ್ಲ. ಇನ್ನೊಂದ್ಸರಿ ಇದನ್ನ ಮುಟ್ಟು ಕಾಲ್ ಮುರಿತೀನಿ ನಿನಗೆ. ಪಾರು, ಇದೇನು ತೆಂಗಿನ ಮರದ ಹತ್ರ ಕರ್ಕೊಂಡ್ ಬಂದಿದ್ಯಾ? ಗರಿ ಕೀಳೋಣ ಅಂತ. ಗರಿನಾ? ಅದನ್ನ ತಗೊಂಡೇನ್ ಮಾಡ್ತೀಯಾ? ನೀವು ಮೊದಲು ಇದನ್ನ ಕೀಳೋದಕ್ಕೆ ನಂಗೆ ಸಹಾಯ ಮಾಡಿ, ಆಮೇಲೆ ತೋರಿಸ್ತೀನಿ. ಸಹಾಯ ಏನೋ ಮಾಡ್ಬೋದು, ಆದ್ರೆ ಸಹಾಯಕ್ಕೆ ಪ್ರತಿಫಲ ಬೇಕಲ್ಲ. ಪ್ರತಿಫಲನಾ? ಏನ್ ಯಜಮಾನ್ರೆ? ನೀನ್ ಕೀಳೋ ಒಂದೊಂದು ಗರಿಗೂ ಒಂದೊಂದು ಮುತ್ತು ಕೊಟ್ರೆ ಆಯ್ತು. ಏನು ಮುತ್ತ? ಇದನ್ನ ಪ್ರತಿಫಲ ಅನ್ನಲ್ಲ, ಅತಿ ಆಸೆ ಅಂತಾರೆ. ನೀ ಅದು ಹೇಗಾದ್ರೂ ಅನ್ಕೋಪಾರು. ಇವಾಗ ನೀನು ಗರಿ ಬೇಕು ಅಂದ್ರೆ ಮುತ್ತು ಕೊಡ್ಬೇಕು ಅಷ್ಟೇ. ನೀವೀಗ ಅಪ್ಪ ಆಗಿದ್ದೀರ ಅನ್ನೋದು ನೆನಪಿರ್ಲಿ ಯಜಮಾನ್ರೆ. ಅದು ನೆನಪಿದೆ ಪಾರು, ಆದ್ರೆ ಏನಿವಾಗ ಪ್ರೀತಿಗೆ ಭೇದ ಭಾವ ಮಾಡಬಾರ್ದು. ಯಜಮಾನ್ರೆ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ ಹೇಳಿ? ಏನ್ ಅನ್ಕೋತಾರೆ? ಗಂಡ ಹೆಂಡತಿ ತುಂಬಾ ಅನ್ಯೂನ್ಯವಾಗಿದ್ದಾರೆ ಅಂತ ಅನ್ಕೋತಾರೆ. ಈಗೇನು ಕೊಡ್ಲೇಬೇಕಾ? ನೀನು ಗರಿ ಬೇಕು ಅಂದ್ರೆ ಮುತ್ತು ಕೊಡ್ಬೇಕು. ಯೋಚನೆ ಮಾಡು.
ಪಾರು ಒಂದು ಸಾಕಾಗಲ್ಲ ಅಲ್ಲ? ಇಲ್ಲ ಸಾಕಾಗಲ್ಲ. ಸರಿ ಕೊಡು. ಹಾ ಹಾಂ ಕುಡಿಲಿ ಕುಡಿಲಿ ಕುಡಿಲಿ. 1 2 3 4 5. ಆಹಾ ಕಳ್ಳಿ, 1 ಗರಿ ಕಿತ್ತರೆ 1 ಮುತ್ತು ಕೊಡ್ಬೇಕಾಗತ್ತೆ ಅಂತ 4 ಗರಿ ಒಟ್ಟಿಗೆ ಕಿತ್ತಿದ್ಯಾ? ಅವೆಲ್ಲ ನಂಗೆ ಗೊತ್ತಿಲ್ಲ. 4 ಮುತ್ತು ಬ್ಯಾಲೆನ್ಸ್ ಇರೋದು ಕೊಟ್ಬಿಟ್ಟು ಹೊರಡ್ತಾ ಇರು. ಏಯ್ ಪಾರು ಪಾರು, ಅಷ್ಟೊಂದು ಗರಿ ತಗೊಂಡೋಗಿ ಏನ್ ಮಾಡ್ತೀಯಾ? ನನ್ನ ಮಗಳಿಗೆ ವಾಚ್ ಉಂಗ್ರ ಕನ್ನಡಕ ಮಾಡ್ಕೊಡ್ತೀನಿ. ನಮ್ ಬಂಗಾರಿ ಯಾರ ಮೇಲೆ ಮುನಿಸ್ಕೊಂಡು ಕೋಪ ಮಾಡ್ಕೊಂಡಿದ್ದಾಳೆ? ಮಮ್ಮಿ ಮೇಲೆ. ಯಾಕೆ ಬಂಗಾರಿ? ಆಟ ಸಾಮಾನು ಕೊಟ್ಟಿಲ್ಲ ಅದಕ್ಕೆ. ನಿನಗೆ ಆಟ ಆಡೋದಕ್ಕೆ ಏನ್ ತಂದಿದ್ದೀನಿ ಗೊತ್ತಾ? ಗೊತ್ತಿಲ್ಲ ಪಾರು. ತೋರಿಸ್ಲಾ? ಟನ್ ಟಡ. ವಾಚ್ ಹೇಗಿದೆ? ಚೆನ್ನಾಗಿದೆ. ಈಗ ಉಂಗ್ರ ಹಾಕೋಣ. ವಾವ್, ಎಷ್ಟ್ ಚೆನ್ನಾಗಿದೆ ಉಂಗ್ರ. ಚೆನ್ನಾಗಿದ್ಯಾ? ಇದ್ ನೋಡಿದ್ದು, ಇದೇನ್ ಹೇಳಿದ್ದು? ಹಾವು. ನೋಡು, ತಗೋ. ಚೆನ್ನಾಗಿದ್ಯಾ? ಇಲ್ಲ ನೋಡಿಲಿ. ಏನು? ಇದು ಹೇಗಿದೆ? ಅದೇನು? ಯಜಮಾನ್ರಿ ಏನ್ ಮಾಡ್ತಾ ಇದ್ದೀರಾ? ಕಾಲು ಹೋಗ್ತಾ ಇದ್ದೀನಿ. ತಪ್ಪು. ಗಂಡ ಹೆಂಡತಿ ಕಾಲೊತ್ತದ? ಯಾಕೆ ಪಾರು, ಹೆಂಡತಿ ಮಾತ್ರ ಗಂಡನ ಕಾಲು ಹೊತ್ಬೇಕಾ? ಗಂಡ ಹೆಂಡತಿ ಕಾಲು ಹೊತ್ಬಾರ್ದಾ? ಅದು ಹಾಗಲ್ಲ ಯಜಮಾನ್ರೆ. ನೋಡು ಪಾರು, ನಾವು ಮೊದಲಿಂದನೂ ಬರೀ ಗಂಡ ಹೆಂಡತಿ ಥರ ಇಲ್ಲ, ಒಳ್ಳೆ ಫ್ರೆಂಡ್ಸ್ ಥರ ಇದ್ದೀವಿ. ಕಷ್ಟ ಸುಖ ಏನೇ ಇದ್ರೂ ಹಂಚ್ಕೋತೀವಿ. ಹಾಗಿರುವಾಗ ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತಾ ಹೇಳು? ಎಲ್ಲಿ ಕಾಲು ಚಾಚು. ಬೇಡ ಯಜಮಾನ್ರೆ. ಇವಾಗ ನಾನು ಹೇಳ್ತಾ ಇದ್ದೀನಿ, ಕಾಲು ಚಾಚ್ತೀಯಾ ಇಲ್ವೋ? ವೆರಿ ಗುಡ್. ಪಾರು, ಇಷ್ಟು ವರ್ಷ ನನಗೋಸ್ಕರ ಈ ಮನೆಗೋಸ್ಕರ ಖಾಲಿ ಚಕ್ರ ಕಟ್ಕೊಂಡು ಓಡಾಡ್ತಾನೆ ಇದೆಯಾ?
ನಿನಗೆ ಯಾವತ್ತೂ ಸಾಕಾಯಿತು ಅಂತ ಅನ್ನಿಸ್ಲೇ ಇಲ್ವಾ? ಇಲ್ಲ ಯಜಮಾನ್ರೆ, ಹೆಣ್ಣು ಯಾವತ್ತೂ ನನಗೆ ಸಾಕಾಯಿತು ಅಂತ ಹೇಳ್ತಾಳೋ ಆವಾಗ ಅವಳಿಗೆ ವಯಸ್ಸಾಯಿತು ಅಂತ ಅರ್ಥ. ಹಾಗಾದರೆ ನಿನಗೆ ವಯಸ್ಸೇ ಆಗೋದಿಲ್ಲ ಬಿಡು. ಪಾರು, ಗಂಡ ಅದನ್ನು ದುಡಿಯೋದಕ್ಕೆ ಹೊರಗಡೆ ಹೋಗ್ತಾನೆ. ಅಲ್ಲಿ 10 ಜನ ಸಿಗ್ತಾರೆ, 10 ಕಡೆ ಓಡಾಡ್ತಾನೆ. ದುಡಿಯೋದ್ರ ಮಧ್ಯೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ಹೆಂಡತಿ ಆದವಳಿಗೆ ಮನೆಯೇ ಆಫೀಸು. ದುಃಖ ಇರಲಿ ಸುಖ ಇರಲಿ ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಕೆಲಸ ಮಾಡಬೇಕು. ಕೆಲವೊಂದು ಸಲ ತನಗನ್ಸಿದ್ನ ಯಾರ ಹತ್ರ ಹೇಳ್ಕೋಬೇಕು ಅನ್ನೋ ಗೊಂದಲ. ಖುಷಿ ಆಗಲಿ ದುಃಖ ಆಗಲಿ ತಾನೊಬ್ಬಳೇ ಅನುಭವಿಸ್ತಾ ಇರಬೇಕಾಗುತ್ತೆ. ಗಂಡ ಮನೆಗೆ ಬಂದ ಕೂಡಲೇ ಹೆಂಡ್ತಿಗಾಗೋ ಸಂತೋಷನ ಹೇಳ್ಕೊಳ್ಳೋದಕ್ಕಾಗಲ್ಲ. ಗಂಡ ಅದನ್ನು ಹೆಂಡತಿ ಜೊತೆ ಹೊಂದ್ಕೊಂಡು ಅಪ್ಪ ಅಮ್ಮಂಗೆ ಪ್ರೀತಿ ಕೊಟ್ಕೊಂಡು ಹೋದರೆ ಆಗ ಸಂಸಾರಕ್ಕೆ ಒಂದು ಅರ್ಥ ಇರುತ್ತೆ, ಮನೆಯವ್ರಿಗೆಲ್ಲ ನೆಮ್ಮದಿ ಸಿಗುತ್ತೆ. ಅದೇ ಅಲ್ವಾ ಪಾರು ಸುಖಿ ಸಂಸಾರಕ್ಕೆ ಸೂತ್ರ ಅಂತ ಹೇಳೋದು. ನಿನ್ನ ಮನಸ್ಸಲ್ಲೂ ಏನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ನೀನು ಹೇಳ್ಕೋಬೋದು ಪಾರು. ಆ ಥರ ಎಲ್ಲ ಏನಿಲ್ಲ ಯಜಮಾನ್ರೆ. ಹಾಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಯಜಮಾನ್ರೆ. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ನಾನು ಅಷ್ಟೇ. ಯಜಮಾನ್ರ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದಿತ್ತು, ಮರ್ತ್ಬಿಟ್ಟಿದ್ದೆ. ದಾಮಿನಿ ಚಿಕ್ಕತ್ತೆ ಹತ್ರ ನೀವು ಮಾತಾಡಬೇಕು. ಏನಂತ? ಇವತ್ತು ರತ್ನವೇಣಿಯವ್ರ ಮುಂದೆ ಮಗು ನಂದೆ ಅಂತ ಹೇಳ್ಬಿಡೋದಾ? ಹೌದಾ? ಪಾಪ ಮಗು ಅಮ್ಮ ಬೇಕು ಅಂತ ಅಳ್ತಾ ಇತ್ತಾ. ನಾನು ಸಮಾಧಾನ ಮಾಡ್ತಾ ಇದ್ದೆ. ಆಗ ದಾಮಿನಿ ಚಿಕ್ಕತ್ತೆ ಬಂದು ಪಾರುನ ನಿಮ್ಮಮ್ಮ ಅಂತ ಅಂದ್ಬಿಟ್ರು. ಅದನ್ನು ಕೇಳಿಸ್ಕೊಂಡು ರತ್ನವೇಣಿಯವರು ಚಿಕ್ಕತ್ತೆಗೆ ಬೈದರು. ಆಮೇಲೆ ಈ ಮಗುಗೆ ಜನನಿನ ತಾಯಿ ಅಂತ ಹೇಳಿದ್ರು. ಮಗು ತಾಯಿ ನೀನೇ ಅನ್ನೋದು ಚಿಕ್ಕಮ್ಮನ ಮನಸ್ಸಲ್ಲಿ ಗಟ್ಟಿಯಾಗಿ ಬೇರೂರ್ಬಿಟ್ಟಿದೆ ಪಾರು. ಹಾಗಂತ ಯಾವಾಗ ಬೇಕೋ ಅವಾಗ ಹೇಳೋದಾ? ಇದ್ರ ಹಿಂದೆನೆ ಯಾರ ಹತ್ರನೂ ಹೇಳೋ ಹಾಗಿಲ್ಲ ಅಂತ ಮಾತಾಗಿದೆ ತಾನೆ. ಆಯ್ತು, ಮಾತಾಡ್ತೀನಿ ಬಿಡು. ಮತ್ತೆ ಅದ್ರ ಬಗ್ಗೆ ಅನಗತ್ಯ ಚರ್ಚೆ ಬೇಡ ಅಂತ ನೀವೇ ಹೇಳಿ ಯಜಮಾನ್ರೆ. ಪಾರು, ನಿನ್ನ ಮಗು ಜನನಿ ಹತ್ರ ಇರೋದಕ್ಕೆ ನೀವೊಂದು ಸ್ವಲ್ಪನೂ ಬೇಜಾರಿಲ್ವಾ? ಬೇಜಾರಾಗೋ ಹಾಗಿದ್ದಿದ್ರೆ ನಾನು ಜನನಿಗೆ ಮಗುನೇ ಕೊಡ್ತಿರ್ಲಿಲ್ಲ ಅಲ್ವಾ ಯಜಮಾನ್ರೆ? ಅಯ್ಯೋ, ನಮ್ಮ ಪುಟಾಣಿಗಿನ್ನ ನಾನು ಊಟನೇ ಕೊಟ್ಟಿಲ್ಲ. ನಾನು ಊಟ ಕೊಡೋ ಹೊತ್ತಾಯ್ತು, ಹೋಗ್ತೀನಿ. ಪುಟ, ಫಂಕ್ಷನ್ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು ಚಿಕ್ಕಮ್ಮ. ಪುಟಾಣಿಯಲ್ಲಿ ಇನ್ನೆಲ್ಲಿರ್ತಾಳೆ? ಈ ಮನೆಯ ಮಹಾಲಕ್ಷ್ಮಿ ಅನ್ನಿಸ್ಕೊಂಡಿರೋ ಆ ಪಾರ್ವತಿ ಜೊತೆಗೆ ಅಂಟ್ಕೊಂಡಿರ್ತಾಳೆ. ನೀನು ಅವಳ ಹತ್ರ ಪ್ರೀತಿಯಿಂದ ಇರದೆ ಬರೀ ಬೈಯೋದು ಒಡೆಯೋದು ಮಾಡ್ತಿದ್ರೆ ನಿನ್ನ ಮಗಳು ನಿನ್ನ ಕೈ ತಪ್ಪೋಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಚಿಕ್ಕಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವಳು ಡಿಸಿಪ್ಲಿನ್ ಕಲಿ ಅಂತ ಅವಳಿಗೊಂದು ಸ್ವಲ್ಪ ಬೈದೋ ಗಿಫ್ಟ್ನ ಕಿತ್ಕೊಂಡು ಹೋದೆ ಅಷ್ಟೇ. ಈಗ ನೋಡಿ, ನಾನು ಅವಳಿಗೋಸ್ಕರ ಅಂತ ಬೇರೆ ಗಿಫ್ಟ್ ತಂದಿದ್ದೀನಿ. ಅದೇನೋ ಡಿಸಿಪ್ಲಿನ್ ಅಂದಿಯಲ್ಲ, ಅದನ್ನ ಮೊದಲು ನಿನ್ನ ಅಕ್ಕ ಅನ್ನಿಸ್ಕೊಂಡಿರೋ ಆ ಪಾರ್ವತಿಗೆ ಹೇಳ್ಕೊಡು. ಯಾಕೆ ಚಿಕ್ಕಮ್ಮ? ಯಾಕೆ ಅಂದ್ರೆ ನೀನೇನೋ ಮಗುಗೆ ಬುದ್ಧಿ ಬರಲಿ ಅಂತ ಬೈದು ಹೋದ್ರೆ ಆ ಪುಣ್ಯಾದ್ಗಿತಿ ಬಂದು ಮಗುಗೆ ಮುದ್ದು ಮಾಡಿ ಸಮಾಧಾನ ಮಾಡಿ ಇಲ್ದಿರೋದನ್ನೆಲ್ಲ ಹೇಳ್ಕೊಟ್ಟು ಅದೇನೋ ತೆಂಗಿನ ಗರಿಯಲ್ಲಿ ಆಟ ಆಡೋಕ್ಕೆ ವಾಚು ಉಂಗುರ ಕನ್ನಡಕ ಅಂತೆಲ್ಲ ಮಾಡಿಕೊಟ್ಟು ಆಟ ಆಡು ಅಂತ ಹೇಳ್ಬಿಟ್ಟು ಹೋದ್ಲು. ಇದೆಲ್ಲ ಹೀಗೆ ಆಗ್ತಿದ್ರೆ ನಿನ್ನ ಮಗು ಮನಸ್ಸಲ್ಲಿ ನೀನಿರಲ್ಲ, ಆ ಪಾರ್ವತಿ ಮತ್ತೆ ಆದಿತ್ಯನೇ ಇರ್ತಾರೆ, ನೆನ್ಪಿಟ್ಕೋ.
ಪುಟಾಣಿ ಏನಿದು? ಹಣ್ಣು. ಅದು ನನಗೆ ಗೊತ್ತು. ಕೈಯಲ್ಲಿ ಯಾಕೆ ತಿಂತಾ ಇದೆಯಾ? ಫೋರ್ಕಲ್ಲಿ ತಿನ್ಬೇಕು ತಾನೆ. ನಿನಗೆ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ಪಾರು. ನೋಡ್ದ್ಯಾ ಮಗುನ ಯಾರು ಹಾಳು ಮಾಡ್ತಿರೋದು ಅಂತ ಈಗ ನಿನಗೆ ಗೊತ್ತಾಯ್ತಾ? ಅಲ್ಲ, ಯಾರಾದ್ರೂ ಮಗುಗೆ ಕೈಯಲ್ಲಿ ತಿನ್ನೋದನ್ನ ಹೇಳ್ಕೊಡ್ತಾರಾ? ಅದೇನೇನು ಮುಟ್ಟಿರುತ್ತೋ ಏನೋ, ಕೈಯಲ್ಲಿ ತೊಳೆದಿರುತ್ತೋ ಇಲ್ವೋ, ಇದೆಲ್ಲ ಏನು ಯೋಚನೆ ಮಾಡದೆ ಆ ಪಾರ್ವತಿ ಮಗುನ ದಾರಿ ತಪ್ಪಿಸ್ತಿದ್ದಾಳೆ. ಹೋಗ್ಲಿ ಬಿಡಿ. ಪುಟಾಣಿ ಇಲ್ಲಿ ನೋಡು, ನಿನ್ಗೋಸ್ಕರ ನಾನು ಏನ್ ತಂದಿದ್ದೀನಿ ಅಂತ. ಗಿಫ್ಟು. ನಂಗೆ ಬೇಡ. ಏನಾದರೂ ಬೇಕಿತ್ತೇನೋ ಗಣಿ? ಇಲ್ಲ ಅಕ್ಕ, ಏನೋ ಬೇಡ, ನೀರು ಕುಡಿಯೋಣ ಅಂತ ಬಂದೆ. ಯಾಕೋ ಇನ್ನ ನಿದ್ದೆ ಬಂದಿಲ್ವಾ? ಇಲ್ಲ ಅಕ್ಕ, ಯಾಕೋ ನಿದ್ದೆ ಬರ್ತಿಲ್ಲ. ಅಬ್ಬಬ್ಬಾ, ಅಂತ ಗನಂದಾರಿ ಯೋಚನೆ ಏನಪ್ಪ ನನ್ನ ತಮ್ಮಂತಲ್ಲಿ ನೋಡ್ತಾ ಇದೆ? ಆ ಥರ ಎಲ್ಲ ಏನೂ ಇಲ್ಲ ಅಕ್ಕ, ಮಲಗಿದ್ದೆ, ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ನೀರು ಕುಡಿಯೋಣ ಅಂತ ಬಂದೆ. ಅಕ್ಕ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಜೀವನ ಎಷ್ಟು ಚೆನ್ನಾಗಿತ್ತು ಅಲ್ವಾ? ನನಗೆ ಹೊಟ್ಟೆ ಹಸು ಅಂದಾಗೆಲ್ಲ ನಾನು ಕೇಳಿದನ್ನೆಲ್ಲ ನೀನು ಮಾಡಿಕೊಡ್ತಿದ್ದೆ. ನೀನು ಇಲ್ಲಿ ಕೆಲ್ಸಕ್ಕೆ ಬಂದಮೇಲೆ ಅಪ್ಪನೇ ನನಗೆ ಕೈ ತುತ್ತಾಕಿ ಹೊಟ್ಟೆ ತುಂಬ ಊಟ ಮಾಡಿಸ್ತಿದ್ರು. ನಿದ್ದೆ ಬಂದಾಗೆಲ್ಲ ಗುಬ್ಬಚ್ಚಿ ಗೂಡಲ್ಲಿ ಮಲ್ಗೋ ಥರ ಅಪ್ಪನ ಎದೆ ಮೇಲೆ ಬೆಚ್ಚಂಗೆ ಮಲಗ್ತಿದ್ದೆ. ಆಗ ಅಪ್ಪ ನನಗೆ ಬೆನ್ ತಟ್ಟಿ ಲಾಲಿ ಆಡಿ ಮಲಗಿಸ್ತಾ ಇದ್ರು. ನಿದ್ದೆ ಬರ್ತಿದ್ದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವಾಗ ನಾನು ದೊಡ್ಡವನಾಗಿದ್ದೀನಿ, ಅಪ್ಪಂಗೂ ವಯಸ್ಸಾಗಿದೆ, ಈ ಥರ ಸುಖ ಎಲ್ಲ ಇನ್ನೆಲ್ಲಿ ಸಿಗುತ್ತಕ್ಕ? ಹೌದು ಗಣಿ, ಅದೆಲ್ಲ ಒಂದು ಕಾಲಘಟ್ಟ ಅಂತಾರಲ್ಲ ಹಾಗೆ. ಆ ಖುಷಿ ಸಿಕ್ಕಿದಾಗ ಕಣ್ಣು ಮುಚ್ಕೊಂಡು ಅನುಭವಿಸ್ಬಿಡ್ಬೇಕು. ನಿಜ ಅಕ್ಕ, ಅಪ್ಪನ ಎದೆ ಮೇಲೆ ಮಲ್ಗೋ ಅದೃಷ್ಟ ಎಲ್ಲ ಮಕ್ಳಿಗೂ ಸಿಕ್ಕಿರಲ್ಲ. ಹಾಗೆ ಎಲ್ಲ ಅಪ್ಪಂದ್ರಿಗೂ ತಮ್ಮ ಮಕ್ಳನ್ನ ಎದೆ ಮೇಲೆ ಮಲಗಿಸಿ ತಟ್ಟೋ ಅದೃಷ್ಟ ಸಿಕ್ಕಿರಲ್ಲ. ಯಾಕೇಳು? ಪಾಪ ಕೆಲವ್ರಿಗೆ ಮಕ್ಕಳೇ ಇರಲ್ಲ. ಇನ್ನು ಕೆಲವ್ರಿಗೆ ಮಕ್ಕಳಿದ್ರೂ ಅಂದರೆ ಅವರಿಬ್ರು ಮಧ್ಯೆ ಅಂತ ಸಂದರ್ಭನೇ ಬಂದಿರಲ್ಲ. ಅದಕ್ಕೆಲ್ಲ ನಂತರ ಅಪ್ಪನ ಥರ ಪುಣ್ಯ ಮಾಡಿರಬೇಕು. ನನಗೆ ಅಮ್ಮ ಇಲ್ಲ ಅನ್ನೋ ಕೊರತೆನ ನೀನು ಅಪ್ಪ ಯಾವತ್ತೂ ತರಿಸ್ಲೇ ಇಲ್ಲ. ಅವ್ರ ಜಾಗದಲ್ಲಿ ನಿಂತು ಜವಾಬ್ದಾರಿನ ನಿರ್ವಹಿಸಿದ್ರಿ. ನನ್ ಬೇಕು ಬೇಡ ಎಲ್ಲಾನು ನೀವೇ ನೋಡ್ಕೊಂಡ್ರಿ. ಅದ್ರಲ್ಲೂ ನೀನು ಈ ಮನೆಗೆ ಸೊಸೆಯಾಗಿ ಬಂದ್ಮೇಲಂತೂ ಅಪ್ಪನೇ ನಂಗೆಲ್ಲ ಆಗೋದ್ರು. ಅಷ್ಟು ದಿನ ಅಮ್ಮನ ಸ್ಥಾನನ ನೀನು ತುಂಬಿದೆ, ಆಮೇಲೆ ನಿನ್ನ ಅಮ್ಮನ ಸ್ಥಾನನ ಅಪ್ಪನೇ ತುಂಬಿದ್ರು. ನನ್ನ ಮಗು ಥರ ನೋಡ್ಕೋತಿದ್ರು. ನನಗಪ್ಪ ಅಪ್ಪನಿಗೆ ನಾನು ಅನ್ನೋ ಥರ ಇದ್ವಿ. ಆ ಲೈಫ್ ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ತಾಯಿ ಇಲ್ಲ ಅಂದರೆ ಮಕ್ಕಳನ್ನ ತಬ್ಲಿ ಅಂತಾರೆ, ಆದರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಯಿತು. ಈ ಅದೃಷ್ಟ ಅದೆಷ್ಟು ಜನಕ್ಕೆ ಸಿಗುತ್ತೇಳು? ಪಾರ್ವತಿ, ಯಾಕಮ್ಮ ಅಳ್ತಾ ಇದೀಯಾ? ಇಲ್ಲಪ್ಪ, ಹಾಗೇನಿಲ್ಲ. ಮತ್ತ್ಯಾಕೆ ಅಳ್ತಾ ಇದೆಯಾ? ನೀನು ಸಾಮಾನ್ಯವಾಗಿ ಅಳಲ್ಲ, ಮನಸ್ಸಿಗೇನಾದರೂ ತುಂಬ ನೋವಾದರೆ ಮಾತ್ರ ಅಳೋದು. ನಾವೇನು ಹೊರಗ್ನವ್ರಾ? ನಮ್ಮ ಹತ್ರ ಹೇಳು ಏನಾಯ್ತು ಅಂತ. ಪುಟಾಣಿಗೆ ಹಾಲು ಕೊಡೋಣ ಅಂತ ರೂಮಿಗೆ ಹೋಗಿದ್ದೆ. ಅವಳು ನನ್ನ ಮೈದ್ನ ಎದೆ ಮೇಲೆ ಮಲ್ಕೊಂಡಿದ್ಲು. ಹೋ, ಹಾಲು ಕೊಡೋದಕ್ಕಾಗಲಿಲ್ಲ ಅಂತ ಬೇಜಾರಾಯ್ತಾ? ಹಾಗಾದ್ರೆ ನಿನ್ನ ಮನಸ್ಸಿಗೆ ನೋವಾಗುವಂಥದ್ದೇನಾಯ್ತು?
ಗಣಿ ಅಪ್ಪ ಮಕ್ಕಳ ಸಂಬಂಧದ ಬಗ್ಗೆ ಮಾತಾಡ್ತಾ ಇದ್ದ. ಅವನು ಒಂದೊಂದು ಮಾತು ಹೇಳ್ತಿದ್ರು. ನನಗೆ ಯಜಮಾನ್ರ ಕಾಣಿಸ್ಕೋತಿದ್ರು ಚಿಕ್ಕತ್ತೆ. ಮಕ್ಕಳಿಗೆ ಅಪ್ಪ ಅಮ್ಮನೇ ಸರ್ವಸ್ವ ಆಗಿರ್ತಾರೆ. ಅದರಲ್ಲೂ ಮಕ್ಕಳು ಚಿಕ್ಕವರಾಗಿದ್ದಾಗಂತೂ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳನ್ನ ಕಟ್ಟಾಕತ್ತೆ. ಈ ಪ್ರೀತಿ ನಮ್ಮ ಗಣಿಗೆ ನಮ್ಮ ಅಪ್ಪನಿಂದ ಸಿಕ್ಕಿದೆ. ಅಪ್ಪ ಗಣಿನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆದ್ರೆ ಯಜಮಾನ್ರಿಂದ ನನ್ನ ಮಗಳನ್ನ ದೂರ ಮಾಡಿ ಆ ಪ್ರೀತಿ ಕಿತ್ಕೊಂಡ್ಬಿಟ್ನ ಅಂತ ನನಗನ್ನಿಸ್ತಾ ಇದೆ.